ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಆಗಸ್ಟ್ 28ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಇವತ್ತು ಕೂಡ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಆಲ್ಮೋಸ್ಟ್ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಿಫ್ಟಿಯಲ್ಲಿ ಕೇವಲ 35 ಪಾಯಿಂಟ್ಗಳಷ್ಟು ಜಂಪ್ ನೋಡೋದಕ್ಕೆ ಸಿಕ್ತು. 25,052ರ ಲೆವೆಲ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೆನ್ಸೆಕ್ಸ್ನಲ್ಲಿ 74 ಪಾಯಿಂಟ್ಗಳಷ್ಟು ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ ಇವತ್ತು ನೆಗೆಟಿವ್ ಆಗಿತ್ತು. 135 ಪಾಯಿಂಟ್ಗಳ ಕರೆಕ್ಷನ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಗ್ತದೆ. ಬ್ಯಾಂಕ್ ನಿಫ್ಟಿಯ ಮಂತ್ಲಿ ಎಕ್ಸ್ಪೈರಿ ಇತ್ತು, ಆದ್ರಿಂದ ಸ್ವಲ್ಪ ವಾಲಟಾಲಿಟಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ನಾಳೆ ನಿಫ್ಟಿಯ ಮಂತ್ಲಿ ಎಕ್ಸ್ಪೈರಿ ಇರುತ್ತೆ. 25,000 ಲೆವೆಲ್ ನಿಫ್ಟಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಲೆವೆಲ್ ಅನ್ನ ನಿಫ್ಟಿ ಹೋಲ್ಡ್ ಮಾಡ್ಕೊಂಡ್ರೆ ಪಾಸಿಟಿವ್ ಸೆಂಟಿಮೆಂಟ್ ಅನ್ನೇ ಮಾರ್ಕೆಟ್ ನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಹಾಗೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ LTI ಮೈಂಟ್ರಿ ಇವತ್ತು ಟಾಪ್ ಗೇನರ್ ಆಗಿತ್ತು. 6.5% ಜಂಪ್ LTI ಮೈಂಟ್ರಿ ಸ್ಟಾಕ್ ಪ್ರೈಸ್ ನಲ್ಲಿ ನೋಡೋದಕ್ಕೆ ಸಿಗ್ತದೆ. LTI ಮೈಂಟ್ರಿ ಸ್ಟಾಕ್ ಜಂಪ್ ಆಗೋದಕ್ಕೆ ಮೇಜರ್ ರೀಸನ್ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಸ್ಟಾಕ್ ಅಲ್ಲಿ ಟಾರ್ಗೆಟ್ ಅನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಈ ಮುಂಚೆ ಅವರು ರೆಡ್ಯೂಸ್ ರೇಟಿಂಗ್ ಅನ್ನು ಕೊಟ್ಟಿದ್ರು, ಅದನ್ನ ಈಗ ಆಡ್ ರೇಟಿಂಗ್ ಗೆ ಚೇಂಜ್ ಮಾಡಿ 6,200 ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಸೊ ಮುಂದಿನ 2 ವರ್ಷಗಳಲ್ಲಿ LTI ಮೈಂಟ್ರಿ ಒಳ್ಳೆ ಒಂದು ರೆವೆನ್ಯೂ ಗ್ರೋತ್ ಅನ್ನು ತೋರಿಸಬಹುದು ಅನ್ನೋದು ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ನ ವ್ಯೂ ಆಗಿರುತ್ತೆ. ಫೆಡ್ ರೇಟ್ ಕಟ್ಸ್ ಅನ್ನ ಮಾಡೋದ್ರಿಂದ US ನಲ್ಲಿ ಸ್ಪೆಂಡಿಂಗ್ ಇನ್ಕ್ರೀಸ್ ಆಗುತ್ತೆ. LTI ಮೈಂಟ್ರಿ US ನಲ್ಲಿ ಒಳ್ಳೆ ಒಂದು ಬಿಸ್ನೆಸ್ ಅನ್ನ ಮಾಡ್ತಾರೆ, ಆದ್ರಿಂದ ಅವರ ರೆವೆನ್ಯೂಸ್ ಕೂಡ ಇನ್ಕ್ರೀಸ್ ಆಗ್ಬೋದು ಅನ್ನೋದು ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ನ ವ್ಯೂ ಆಗಿರುತ್ತೆ. ಹಾಗೆ LTI ಮೈಂಟ್ರಿಗೆ 378 ಕೋಟಿಯ ಟ್ಯಾಕ್ಸ್ ಆರ್ಡರ್ ಬಂದಿತ್ತು, ಅದನ್ನ ಅವರು ಕರ್ನಾಟಕ ಹೈಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಿದ್ರು. ಆ ಒಂದು ಕೇಸ್ ಕೂಡ LTI ಮೈಂಟ್ರಿ ಪರವಾಗಿ ಆಗಿದೆ. ಸೊ 378 ಕೋಟಿಯ ಟ್ಯಾಕ್ಸ್ ರಿಲೀಫ್ ಕೂಡ LTI ಮೈಂಟ್ರಿಗೆ ಸಿಕ್ಕಿರೋದ್ರಿಂದ ಸ್ಟಾಕ್ ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಗ್ತದೆ. ಹಾಗೇನೆ ಇನ್ನೊಂದು IT ಸೆಕ್ಟರ್ ನ ಕಂಪನಿ ವಿಪ್ರೋನಲ್ಲಿ ಕೂಡ 3.5% ಗೇನ್ ನೋಡೋದಕ್ಕೆ ಸಿಕ್ತು. ಸೊ ಇದಕ್ಕೆ ರೀಸನ್ ವಿಪ್ರೋ ಡೆಲ್ ನ ಜೊತೆಯಲ್ಲಿ ತಮ್ಮ ಪಾರ್ಟ್ನರ್ಶಿಪ್ ಏನಿತ್ತು ಅದನ್ನ ಇನ್ನಷ್ಟು ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ. ಸೊ ಡೆಲ್ ಮತ್ತೆ ಎನ್ವಿಡಿಯಾ ಜೊತೆಯಲ್ಲಿ ಸೇರ್ಕೊಂಡು ಜನರೇಟಿವ್ AI ಬೇಸ್ಡ್ ಒಂದು ಎಂಟರ್ಪ್ರೈಸ್ ಪ್ಲಾಟ್ಫಾರ್ಮ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ. ಸೊ ಎಲ್ಲಾ IT ಕಂಪನಿಗಳು ಈಗ ಜನರೇಟಿವ್ AI ಮೇಲೆ ಕೆಲಸ ಮಾಡ್ತಿದ್ದಾರೆ. ಅದೇ ರೀತಿಯಲ್ಲಿ ವಿಪ್ರೋ ಕೂಡ ಅಷ್ಟೇ ತಮ್ಮದೇ ಆದ ಒಂದು ಎಂಟರ್ಪ್ರೈಸ್ AI ಪ್ಲಾಟ್ಫಾರ್ಮ್ ಅನ್ನ ಸ್ಟಾರ್ಟ್ ಮಾಡ್ತಿದ್ದಾರೆ. ಇದರಿಂದ ಅವರು ತಮ್ಮ ಕ್ಲೈಂಟ್ಗಳಿಗೆ ಜನರೇಟಿವ್ AI ಸೊಲ್ಯೂಷನ್ಸ್ ಗಳನ್ನ ಪ್ರೊವೈಡ್ ಮಾಡ್ತಾರೆ. ಈ ನ್ಯೂಸ್ ನಿಂದ ವಿಪ್ರೋನಲ್ಲಿ ಕೂಡ ಇವತ್ತು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಗ್ತದೆ. ಸೊ ಓವರ್ ಆಲ್ IT ಸೆಕ್ಟರ್ ನ ಕಂಪನಿಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಗ್ತದೆ. ಫೆಡ್ ನ ರೇಟ್ ಕಟ್ಟೆ ಇದಕ್ಕೆ ಮೇಜರ್ ರೀಸನ್ ಆಗಿರುತ್ತೆ. ಹಾಗೆ ಡಿವಿಸ್ ಲ್ಯಾಬೊರೇಟರೀಸ್ ನಲ್ಲಿ ಕೂಡ 2.5% ಜಂಪ್ ನೋಡೋದಕ್ಕೆ ಸಿಕ್ತು. 5,000 ಲೆವೆಲ್ ಅನ್ನ ಡಿವಿಸ್ ಲ್ಯಾಬೊರೇಟರೀಸ್ ಇವತ್ತು ಕ್ರಾಸ್ ಮಾಡಿದೆ. LTI ಮೈಂಟ್ರಿ ಡಿವಿಸ್ ಲ್ಯಾಬೊರೇಟರೀಸ್ ನಿಫ್ಟಿ 50 ಇಂದ ಆಚೆ ಹೋಗುತ್ತೆ, ಬಟ್ ಸ್ಟಿಲ್ ಎರಡೂ ಸ್ಟಾಕ್ ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಗ್ತದೆ. ಇಂಡಸ್ಇಂಡ್ ಬ್ಯಾಂಕ್ ನಲ್ಲಿ ಕೂಡ 2% ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೂ ಕೂಡ ರೀಸನ್ ಟಾರ್ಗೆಟ್ ಅಪ್ಗ್ರೇಡ್ ಆಗಿರುತ್ತೆ. ಇಂಡಸ್ಇಂಡ್ ಬ್ಯಾಂಕ್ ಅನ್ನ CLSA ಕವರ್ ಮಾಡಿ ಔಟ್ ಪರ್ಫಾರ್ಮ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಹಾಗೆ 28% ಅಪ್ಸೈಡ್ ನ ಪಾಸಿಬಿಲಿಟಿ ಇರುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ. 1,800ರ ಟಾರ್ಗೆಟ್ ಅನ್ನ CLSA ಇಂಡಸ್ಇಂಡ್ ಬ್ಯಾಂಕ್ ಗೆ ಕೊಡ್ತಾ ಇದ್ದಾರೆ. ಪ್ರೈವೇಟ್ ಬ್ಯಾಂಕಿಂಗ್ ಸೆಕ್ಟರ್ ನ ನಾವು ಅಬ್ಸರ್ವ್ ಮಾಡಿದಾಗ ಇಂಡಸ್ಇಂಡ್ ಬ್ಯಾಂಕ್ ಅಂಡರ್ ಪರ್ಫಾರ್ಮ್ ಮಾಡ್ತಿದೆ. ಹಾಗೆ ಒಳ್ಳೆ ಒಂದು ವ್ಯಾಲ್ಯೂಯೇಷನ್ ಅಲ್ಲಿ ಟ್ರೇಡ್ ಆಗ್ತದೆ. ಪ್ರೈವೇಟ್ ಸೆಕ್ಟರ್ ನ ಬ್ಯಾಂಕ್ ಗಳಿಗೆ ಕಂಪೇರ್ ಮಾಡಿದಾಗ ಇಂಡಸ್ಇಂಡ್ ಬ್ಯಾಂಕ್ ನ PE ಚೀಪ್ ಆಗಿದೆ. ಹಾಗೆ ಅರ್ನಿಂಗ್ ಗ್ರೋತ್ ಕೂಡ ಇರೋದ್ರಿಂದ ಇಂಡಸ್ಇಂಡ್ ಬ್ಯಾಂಕ್ ನಲ್ಲಿ ಇನ್ನಷ್ಟು ಅಪ್ಸೈಡ್ ನ ಪಾಸಿಬಿಲಿಟಿ ಇರುತ್ತೆ ಅಂತ CLSA ಟಾರ್ಗೆಟ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. ರೀಸೆಂಟ್ ಆಗಿ ನೋಮುರಾ ಕೂಡ ಟಾರ್ಗೆಟ್ ಅನ್ನ ಇನ್ಕ್ರೀಸ್ ಮಾಡಿದ್ರು, ಬಟ್ ನೋಮುರಾ ಕಡೆಯಿಂದ ನಮಗೆ ನ್ಯೂಟ್ರಲ್ ರೇಟಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ ಭಾರತಿ ಏರ್ಟೆಲ್ ಕೂಡ ಇವತ್ತು 2% ಗೇನ್ ಆಗಿದೆ. ಭಾರತಿ ಏರ್ಟೆಲ್, ವೊಡಾಫೋನ್ ಐಡಿಯಾ, ಇಂಡಸ್ ಟವರ್ ನಲ್ಲಿ ಟಾರ್ಗೆಟ್ ಸ್ವಲ್ಪ ಇನ್ಕ್ರೀಸ್ ಆಗ್ತಿದೆ. ಸೊ ಗವರ್ಮೆಂಟ್ ನ ಕಡೆಯಿಂದ ಈ ಕಂಪನಿಗಳಿಗೆ ರಿಲೀಫ್ ಸಿಗಬಹುದು ಅನ್ನುವಂತ ಒಂದು ನ್ಯೂಸ್ ನೋಡೋದಕ್ಕೆ ಸಿಕ್ಕಿತ್ತು. ಆದ್ರಿಂದ ಭಾರತಿ ಏರ್ಟೆಲ್, ವೊಡಾಫೋನ್ ಐಡಿಯಾ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಹಾಗೆ ಟಾಪ್ ಲೂಸರ್ಸ್ ಲಿಸ್ಟ್ ನಲ್ಲಿ ಏಷ್ಯನ್ ಪೇಂಟ್ಸ್ ನೋಡೋದಕ್ಕೆ ಸಿಕ್ತು. 1% ಹೆಚ್ಚಿನ ಕರೆಕ್ಷನ್ ಏಷ್ಯನ್ ಪೇಂಟ್ಸ್ ಅಲ್ಲಿ ನೋಡೋದಕ್ಕೆ ಸಿಗ್ತದೆ. ಅದಾನಿ ಎಂಟರ್ಪ್ರೈಸಸ್ ಕೂಡ ಇವತ್ತು 1% ಕರೆಕ್ಟ್ ಆಗಿದೆ. ಹಾಗೆ FMCG ಸೆಕ್ಟರ್ ನ ಕಂಪನೀಸ್ ನೆಸ್ಲೆ ಮತ್ತೆ ಬ್ರಿಟಾನಿಯಾನಲ್ಲಿ ಕೂಡ 1% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಮಾರುತಿ ಸುಜುಕಿನಲ್ಲಿ ಕೂಡ ಹೈಯರ್ ಲೆವೆಲ್ ನಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರ್ತಾ ಇದೆ. ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತೆ ಡಿಸ್ನಿ ಇಂಡಿಯಾ ಮರ್ಜರ್ ಅನ್ನ ಅನೌನ್ಸ್ ಮಾಡಿದ್ರು. ಒಂದು ಜಾಯಿಂಟ್ ವೆಂಚರ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರು. ಇದಕ್ಕೆ ಈಗ ರೆಗ್ಯುಲೇಟರಿ ಅಪ್ರೂವಲ್ ಸಿಕ್ಕಿದೆ. CCI ಅಪ್ರೂವಲ್ ಅನ್ನ ಕೊಟ್ಟಿದ್ದಾರೆ. 70,000 ಕೋಟಿಯ ಒಂದು ಜಾಯಿಂಟ್ ವೆಂಚರ್ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ರಿಲಯನ್ಸ್ 11,500 ಕೋಟಿಯಷ್ಟು ಫಂಡ್ ಇನ್ಫ್ಯೂಷನ್ ಅನ್ನ ಕೂಡ ಮಾಡ್ತಾರೆ. ರಿಲಯನ್ಸ್ ಇಂಡಸ್ಟ್ರೀಸ್ ಆಲ್ರೆಡಿ ವಿಯಾಕಾಮ್ 18 ನ ಮೂಲಕ ಮೀಡಿಯಾ ಇಂಡಸ್ಟ್ರಿಗೆ ಎಂಟರ್ ಆಗಿದ್ದಾರೆ. ಅವ್ರದೇ ಆದ ಸ್ಪೋರ್ಟ್ಸ್ 18 ಹಾಗೆಯೇ ಜಿಯೋ ಸಿನಿಮಾ ಅನ್ನುವಂತ ಪ್ಲಾಟ್ಫಾರ್ಮ್ ಗಳನ್ನ ಕೂಡ ರಿಲಯನ್ಸ್ ಹೊಂದಿದ್ದಾರೆ. ಅದರ ಜೊತೆಯಲ್ಲಿ ಡಿಸ್ನಿಯ ಹಾಟ್ ಸ್ಟಾರ್ ಕೂಡ ಈಗ ಮರ್ಜ್ ಆಗುತ್ತೆ. ಸೊ ಎರಡು ಕಂಪನಿಗಳು ಸೇರಿ ಸೋನಿ, ನೆಟ್ಫ್ಲಿಕ್ಸ್, ಅಮೆಜಾನ್ ಈ ರೀತಿಯ ಪ್ಲಾಟ್ಫಾರ್ಮ್ ಗಳಿಗೆ ಕಾಂಪಿಟೇಷನ್ ಅನ್ನು ಕೊಡೋದಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಬಟ್ ಓವರ್ ಆಲ್ ಈ ಒಂದು ಮರ್ಜರ್ ಏನಿದೆ ಅದು ರಿಲಯನ್ಸ್ ಗೆ ಪಾಸಿಟಿವ್ ಆಗಿರುತ್ತೆ. ಹಾಗೇನೆ ನಾಳೆ ಆಗಸ್ಟ್ 29ಕ್ಕೆ ರಿಲಯನ್ಸ್ ನ ಆನ್ಯುವಲ್ ಜನರಲ್ ಮೀಟಿಂಗ್ AGM ಇರುತ್ತೆ. ಈ ಒಂದು AGM ನಲ್ಲಿ ಏನಾದರೂ ಸ್ಪೆಷಲ್ ಅನೌನ್ಸ್ಮೆಂಟ್ಸ್ ಬಂದ್ರೆ ಸ್ಟಾಕ್ ಪ್ರೈಸ್ ನಲ್ಲಿ ಇನ್ನಷ್ಟು ಪಾಸಿಟಿವ್ ಸೆಂಟಿಮೆಂಟ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ರಿಲಯನ್ಸ್ ರಿಟೇಲ್ ಹಾಗೆಯೇ ರಿಲಯನ್ಸ್ ಜಿಯೋ IPO ಬಗ್ಗೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇದೆ. ಸೊ ನೋಡಬೇಕಾಗುತ್ತೆ ಮುಖೇಶ್ ಅಂಬಾನಿ ಅವರು ಇದರ ಬಗ್ಗೆ ಏನಾದರೂ ಡಿಸ್ಕಷನ್ಸ್ ಗಳನ್ನ ಮಾಡ್ತಾರಾ ಅಂತ.
ಟಾಟಾ ಎಲೆಕ್ಸಿ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನಮಗೆ ನೋಡೋದಕ್ಕೆ ಸಿಕ್ತಿತ್ತು. ಬಟ್ ಇವತ್ತು ಒಂದೇ ದಿನ 9% ಕರೆಕ್ಷನ್ ಟಾಟಾ ಎಲೆಕ್ಸಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಸ್ಟಾಕ್ ಗೇನ್ ಆಗ್ತಿದ್ದಾಗ ಹೈಯರ್ ಲೆವೆಲ್ನಿಂದ ಪ್ರಾಫಿಟ್ ಬುಕಿಂಗ್ನ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಸೊ ಅದೇ ರೀತಿಯ ಒಂದು ಪ್ರಾಫಿಟ್ ಬುಕಿಂಗ್ ಟಾಟಾ ಎಲೆಕ್ಸಿಯಲ್ಲಿ ಕೂಡ ಬಂದಿದೆ. ಹಾಗೆ ಇದಕ್ಕೆ ಇನ್ನೊಂದು ರೀಸನ್ ಕೋಟಕ್ ಸೆಕ್ಯೂರಿಟೀಸ್ ಸ್ಟಾಕ್ನಲ್ಲಿ ಸೆಲ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. ಇದಕ್ಕೆ ಮೇಜರ್ ರೀಸನ್ ವ್ಯಾಲ್ಯೂಷನ್ ಕನ್ಸರ್ನ್ ಆಗಿರುತ್ತೆ ಅಂತ ಅವರು ಹೇಳಿದ್ದಾರೆ. ಹಾಗೆ ಲಿಮಿಟೆಡ್ ಅಪ್ಸೈಡ್ನ ಪಾಸಿಬಿಲಿಟಿ ಇದೆ. ಸ್ಟಾಕ್ ಆಲ್ರೆಡಿ ಓವರ್ ವ್ಯಾಲ್ಯೂಡ್ ಆಗಿ ಟ್ರೇಡ್ ಆಗ್ತದೆ. ಹಾಗೆಯೇ ತುಂಬಾನೇ ಡಿಪೆಂಡೆನ್ಸಿಯನ್ನ ಜಾಗ್ವಾರ್ ಲ್ಯಾಂಡ್ ರೋವರ್ನ ಮೇಲೆ ಟಾಟಾ ಎಲೆಕ್ಸಿ ಹೊಂದಿದೆ. ಆ ಕಂಪನಿಯಿಂದ ಹೆಚ್ಚಿನ ಒಂದು ರೆವೆನ್ಯೂಸ್ ಅನ್ನ ಟಾಟಾ ಎಲೆಕ್ಸಿ ಜನರೇಟ್ ಮಾಡ್ತಿದ್ದಾರೆ. ಬೇರೆ OEMಗಳ ಜೊತೆಯಲ್ಲಿ ಕೂಡ ಕಾಂಟ್ರಾಕ್ಟ್ಸ್ ಅನ್ನ ಟಾಟಾ ಎಲೆಕ್ಸಿ ಸೈನ್ ಮಾಡಬೇಕು. ಆಗ ಒಳ್ಳೆ ಒಂದು ರೆವೆನ್ಯೂ ಗ್ರೋತ್ನ ಪಾಸಿಬಿಲಿಟೀಸ್ ಇರುತ್ತೆ ಅನ್ನೋದು ಕೋಟಕ್ ಸೆಕ್ಯೂರಿಟೀಸ್ನ ವ್ಯೂ ಆಗಿರುತ್ತೆ. ಬಟ್ ಅವರು ಟಾಟಾ ಎಲೆಕ್ಸಿಯನ್ನ ಎಕ್ಸಲೆಂಟ್ ಕಂಪನಿ ಅಂತ ಕೂಡ ಡಿಸ್ಕ್ರೈಬ್ ಮಾಡಿದ್ದಾರೆ. ಜಸ್ಟ್ ವ್ಯಾಲ್ಯೂಯೇಷನ್ ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ಟಾರ್ಗೆಟ್ ಅನ್ನ ಡೌನ್ಗ್ರೇಡ್ ಮಾಡಬೇಕಾಗಿ ಬರ್ತಿದೆ ಅಂತ ಅವರು ಹೇಳಿದ್ದಾರೆ. ಸೊ 5,500 ಟಾರ್ಗೆಟ್ ಪ್ರೈಸ್ ಅನ್ನ ಕೋಟಕ್ ಸೆಕ್ಯೂರಿಟೀಸ್ ಟಾಟಾ ಎಲೆಕ್ಸಿಗೆ ಕೊಡ್ತಿದ್ದಾರೆ. ಸೊ ನಾನು ಈ ಮುಂಚೆ ಕೂಡ ಟಾಟಾ ಎಲೆಕ್ಸಿ ಸ್ಟಾಕ್ ಅನ್ನ ಕವರ್ ಮಾಡಿದಾಗ ನಿಮಗೆ ಹೇಳಿದ್ದೆ 5,500 ಲೆವೆಲಲ್ಲಿ ನಿಮಗೆ ಟಾಟಾ ಎಲೆಕ್ಸಿ ನೋಡೋದಕ್ಕೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಬೆಟ್ ಆಗುತ್ತೆ. ಸೊ ಹಾಗೆಯೇ ಯಾವುದೇ ಒಂದು ಸ್ಟಾಕ್ ತುಂಬಾನೇ ಗೇನ್ ಆಗ್ತಿರುವಾಗ ಸ್ವಲ್ಪ ಪ್ರಾಫಿಟ್ಗಳನ್ನು ತಗೊಳ್ಳಿ. ಆ ಸ್ಟಾಕ್ನಲ್ಲಿ ಕರೆಕ್ಷನ್ ಬಂದಾಗ ಮತ್ತೆ ನೀವು ಲೋವರ್ ಲೆವೆಲ್ಗಳಲ್ಲಿ ಸ್ವಲ್ಪ ಶೇರ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದಾಗುತ್ತೆ. DCX ಸಿಸ್ಟಮ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 5% ಅಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ಕಿದೆ. ಈ ಕಂಪನಿಗೆ ರೀಸೆಂಟಾಗಿ 107 ಕೋಟಿಯ ಆರ್ಡರ್ ಸಿಕ್ಕಿತ್ತು. ಮತ್ತೆ ಈಗ 187 ಕೋಟಿಯ ಆರ್ಡರ್ನ DCX ಸಿಸ್ಟಮ್ ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ. ಸೊ ಎಲೆಕ್ಟ್ರಾನಿಕ್ ಕಿಟ್ಗಳನ್ನು ಸಪ್ಲೈ ಮಾಡೋದಕ್ಕೆ ಆರ್ಡರ್ DCX ಸಿಸ್ಟಮ್ಗೆ ಸಿಕ್ಕಿದೆ. ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ DCX ಸಿಸ್ಟಮ್ ಬಿಲ್ಡ್ ಮಾಡ್ತಿದ್ದಾರೆ. ಅದೇ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಸ್ಟ್ರಾಂಗ್ ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಗ್ತದೆ. ಓರಿಯಂಟ್ ಟೆಕ್ನಾಲಜೀಸ್ ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ನಿನ್ನೆ 44% ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿತ್ತು. 40% ಪ್ರೀಮಿಯಂನೊಂದಿಗೆ ಓರಿಯಂಟ್ ಟೆಕ್ನಾಲಜೀಸ್ ಲಿಸ್ಟ್ ಆಗಿದೆ. 206ರ ಪ್ರೈಸನ್ನು ಕಂಪನಿ ಸೆಟ್ ಮಾಡಿದ್ರು. 288ರ ಪ್ರೈಸ್ನಲ್ಲಿ ಓರಿಯಂಟ್ ಟೆಕ್ನಾಲಜೀಸ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಲಿಸ್ಟ್ ಆದಮೇಲೂ ಕೂಡ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. 302ರ ಅರೌಂಡಲ್ಲಿ ಓರಿಯಂಟ್ ಟೆಕ್ನಾಲಜೀಸ್ ಟ್ರೇಡ್ ಆಗ್ತಿದೆ. ಸೊ ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ ಅಟ್ಲೀಸ್ಟ್ 50% ಪ್ರಾಫಿಟ್ ಬುಕಿಂಗ್ ಅನ್ನು ಮಾಡ್ಕೋಬೋದಾಗುತ್ತೆ. ಪ್ರೀಮಿಯರ್ ಎನರ್ಜೀಸ್ನ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಎಂಪ್ಲಾಯಿ ಕ್ಯಾಟಗರಿ 7 ಟೈಮ್ ಸಬ್ಸ್ಕ್ರೈಬ್ ಆಗಿದ್ರೆ ರಿಟೇಲ್ ಕ್ಯಾಟಗರಿಯಲ್ಲಿ 4.5 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. NII ಕ್ಯಾಟಗರಿ 20 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿ 1.5 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ವಲ್ಪ ಕಡಿಮೆ ಆಗಿದೆ. 375ರ ಅರೌಂಡಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿದ್ದು ಈಗಲೂ ಕೂಡ 83% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಖಂಡಿತವಾಗ್ಲೂ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಅಪ್ಲಿಕೇಶನ್ ಅನ್ನು ಹಾಕ್ಬೋದಾಗುತ್ತೆ. ನಾಳೆ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಈ ಒಂದು IPOನಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ. ರಿಟೇಲ್ ಕ್ಯಾಟಗರಿ 10 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಬಟ್ ಅಲಾಟ್ಮೆಂಟ್ನ ಚಾನ್ಸಸ್ ಸ್ವಲ್ಪ ಹೆಚ್ಚಾಗಿ ಇರುತ್ತೆ. ಮಲ್ಟಿಪಲ್ ಡಿಮ್ಯಾಟ್ ಅಕೌಂಟ್ಸ್ ಇದ್ರೆ ಎಲ್ಲ ಡಿಮ್ಯಾಟ್ ಅಕೌಂಟ್ಗಳಿಂದ ಒಂದೊಂದು ಲಾಟ್ಗೆ ನೀವು ಅಪ್ಲಿಕೇಶನ್ ಅನ್ನು ಹಾಕ್ಬೋದಾಗುತ್ತೆ. NII ಕ್ಯಾಟಗರಿ 50ರಿಂದ 60 ಟೈಮ್ ಸಬ್ಸ್ಕ್ರೈಬ್ ಆಗುವಂಥ ಚಾನ್ಸಸ್ ಇರುತ್ತೆ. QIB ಕ್ಯಾಟಗರಿ ಇವತ್ತು 1 ಟೈಮ್ ಸಬ್ಸ್ಕ್ರೈಬ್ ಆಗ್ತಿರೋದು ಕಾಣಿಸ್ತಿದೆ. ಬಟ್ ನಾಳೆ ನೀವು ಅಬ್ಸರ್ವ್ ಮಾಡಿದಾಗ QIB ಕ್ಯಾಟಗರಿಯಲ್ಲಿ ಕೂಡ 50 ಟೈಮ್ ಸಬ್ಸ್ಕ್ರಿಪ್ಷನ್ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಎಕೋ ಮೊಬಿಲಿಟಿಯ IPO ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ಈ ಒಂದು IPO ಬಗ್ಗೆ ಡೀಟೇಲ್ ವಿಡಿಯೋನ ಕೂಡ ನಾನು ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಐ ಬಟನಲ್ಲಿ ಅವೈಲೇಬಲ್ ಇರುತ್ತೆ. ಮೊದಲನೇ ದಿನನೇ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. ಟೋಟಲ್ ಆಗಿ ಇಶ್ಯೂ 3.5 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ರಿಟೇಲ್ ಕ್ಯಾಟಗರಿ 4 ಟೈಮ್ ಸಬ್ಸ್ಕ್ರೈಬ್ ಆಗಿದ್ರೆ NII ಕ್ಯಾಟಗರಿ 6.5 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. QIB ನೆಗ್ಲಿಜಿಬಲ್ ಸಬ್ಸ್ಕ್ರಿಪ್ಷನ್ ಅನ್ನು ಮಾಡ್ಕೊಂಡಿದ್ದಾರೆ. ಪ್ರೀಮಿಯಂ 170 ರೂಪಾಯಿ ನೋಡೋದಕ್ಕೆ ಸಿಗ್ತದೆ. ಈ ಒಂದು IPOನಲ್ಲಿ 50% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ಸ್ ಕಾಣಿಸ್ತಿದೆ. ಸೊ ಕೊನೆ ದಿನದವರೆಗೂ ವೆಯ್ಟ್ ಮಾಡಿ ಆಮೇಲೆ ಅಪ್ಲಿಕೇಶನ್ ಅನ್ನು ಹಾಕ್ಬೋದಾಗುತ್ತೆ. ವೇದಾಂತ 2025ರ ಫಿನಾನ್ಷಿಯಲ್ ಇಯರ್ನಲ್ಲಿ ಆಲ್ರೆಡಿ 2 ಇಂಟ್ರೀಮ್ ಡಿವಿಡೆಂಡ್ಗಳನ್ನು ಇಶ್ಯೂ ಮಾಡಿದ್ದಾರೆ. ಸೊ 3ನೇ ಇಂಟ್ರೀಮ್ ಡಿವಿಡೆಂಡ್ ಅನ್ನು ಕೂಡ ಅನೌನ್ಸ್ ಮಾಡಬೇಕು ಅಂತ ಇದ್ದಾರೆ. ಸೆಪ್ಟೆಂಬರ್ 2ಕ್ಕೆ ವೇದಾಂತ ಬೋರ್ಡ್ ಮೀಟಿಂಗ್ ಇರುತ್ತೆ. ಈ ಒಂದು ಮೀಟಿಂಗ್ನಲ್ಲಿ ಮತ್ತೆ ಡಿವಿಡೆಂಡ್ ಅನೌನ್ಸ್ ಆಗುತ್ತೆ. ಜುಲೈ ತಿಂಗಳಲ್ಲಿ 4 ರೂಪಾಯಿ ಡಿವಿಡೆಂಡ್ ಅನ್ನು ವೇದಾಂತ ಅನೌನ್ಸ್ ಮಾಡಿದ್ರು. ಸೊ ಒಳ್ಳೆ ಒಂದು ಡಿವಿಡೆಂಡ್ಸ್ ಅನ್ನ ವೇದಾಂತ ಪೇ ಮಾಡ್ತಿರ್ತಾರೆ. ಹಾಗೆ ಒಳ್ಳೆ ಒಂದು ರಿಕವರಿ ಕೂಡ ಲೋವರ್ ಲೆವೆಲ್ನಿಂದ ವೇದಾಂತದಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ವೇದಾಂತ ತಮ್ಮ ಬಿಸ್ನೆಸ್ ಅನ್ನ ಡಿಮರ್ಜ್ ಮಾಡಬೇಕು ಅಂತ ಕೂಡ ಇದ್ದಾರೆ. ಇದರ ಬಗ್ಗೆ ಕೂಡ ಡಿಸ್ಕಷನ್ಸ್ಗಳು ಆಗ್ತಿದೆ. NBCC ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 10% ಜಂಪ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಕಂಪನಿ ಆಗಸ್ಟ್ 30ಕ್ಕೆ ಬೋನಸ್ ಶೇರ್ಗಳ ಬಗ್ಗೆ ಡಿಸಿಷನ್ ಅನ್ನು ತಗೋತಿದ್ದಾರೆ. ಇದೊಂದು PSU ಸೆಕ್ಟರ್ನ ಕಂಪನಿ ಆಗಿರುತ್ತೆ. ಬಟ್ ಜಸ್ಟ್ ಬೋನಸ್ಗೋಸ್ಕರ ಶೇರ್ಸ್ಗಳನ್ನು ಬೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಬೋನಸ್ ಅಂದಾಗ ಪ್ರೈಸ್ನಲ್ಲಿ ಅಡ್ಜಸ್ಟ್ಮೆಂಟ್ ಕೂಡ ಆಗುತ್ತೆ. ಆದ್ದರಿಂದ ನಿಮಗೆ ಹೆಚ್ಚಿನ ಒಂದು ಲಾಭ ಇರೋದಿಲ್ಲ. ಬಟ್ ಆ ನ್ಯೂಸ್ನಿಂದ ಸ್ಟಾಕ್ ಗೇನ್ ಆದರೆ ಮಾತ್ರ ನಿಮಗೆ ಲಾಭ ಇರುತ್ತೆ. ಬಟ್ ಅನೌನ್ಸ್ಮೆಂಟ್ ಬಂದ ಮೇಲೆ ರೆಕಾರ್ಡ್ ಡೇಟ್ ಫಿಕ್ಸ್ ಆಗೋದಕ್ಕೆ ತುಂಬಾ ಟೈಮ್ ಇರುತ್ತೆ. ಆ ಸಂದರ್ಭದಲ್ಲಿ ಕರೆಕ್ಷನ್ ಬರುವಂಥ ಚಾನ್ಸಸ್ ಕೂಡ ಇದೆ. ಆದ್ದರಿಂದ ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ದು ಆ ಸ್ಟಾಕನ್ನು ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡ್ತಿದ್ರೆ ಅಂಥ ಸಂದರ್ಭದಲ್ಲಿ ಈ ನ್ಯೂಸ್ಗಳಿಂದ ನೀವು ಅಡ್ವಾಂಟೇಜನ್ನು ತಗೋಬೋದಾಗುತ್ತೆ. ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ FIIs ಕಡೆಯಿಂದ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿದೆ. 1347 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ಬಂದಿದೆ.
DIIs ನೆಟ್ ಬೈಯರ್ಸ್ ಆಗಿ ಕಂಟಿನ್ಯೂ ಆಗ್ತಿದ್ದಾರೆ. 439 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ DIIs ಕಡೆಯಿಂದ ಬರ್ತಿದೆ.